ಧನಬಲ ಉಳ್ಳಂಥವ್ರಲ್ಲ. ಹೀಗಾಗಿ ಅವರು ಒಂದು ಹೋರಾಟ ಮಾಡ್ತಾ ಬಂದರು. ಒಂದು ಅಲ್ಲಲ್ಲ ಒಂದು ಸ್ವಲ್ಪ ಏನು ದ್ವೀಪಗಳಾಗಿ ಉಳ್ಕೊಂಡ್ಬಿಟ್ರು. ಇವತ್ತು ಆ ದ್ವೀಪಗಳು ಒಂದಾಗಿ ಏನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸೇಮ್ ಅವರು ಸಲಹೆಗಾರರಾಗಿ ಏನೋ ಉಳಿದಾರೆ ರಾಜಕೀಯವಾಗಿ. ಬಟ್ ನಾವು ಸರಿನೇ ಕೇಳೋದಿಲ್ಲಲ್ಲ ಇವರು. ಯಾಕಂದ್ರೆ ಮೂಲತಃ ಇವರು ಸಾರಾಯಿ ವಿರೋಧಿ. ಆ ವಿಷಯದಲ್ಲೇ ಅಲ್ಲಲ್ಲ ಭಾಳ ಕಡೆ ಸೆರೆ ಅಂಗಡಿಗಳು ತೆಗಿ ಮುಂದೆ ಅದಕ್ಕೆ ವಿರೋಧ ಮಾಡಿ ಅದಕ್ಕೆ ಖಂಡಿಸಿದಂಥವ್ರು. ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧನ ಅಂಥ ಒಂದು ನೀತಿಗೆ ಅಥವಾ ಒಂದು ವ್ಯವಸ್ಥೆಗೆ ಬದ್ಧಾಗಿದ್ದಂಥವ್ರು ಈ ವ್ಯಕ್ತಿ. ಹೀಗಾಗಿ ಇವರಿದ್ದಂಥವ್ರು ಇವತ್ತು ಏನಪ್ಪ ಅಂದ್ರೆ ನನಗೇನು ಕೇಳೋದಿಲ್ಲ, ಏನು ಮಾಡೋದಿಲ್ಲಪ್ಪ, ಅವರ ಡಿಸಿಷನ್ ತೊಗೊಳ್ತಾರೆ, ಅವರ ಮಾಡ್ತಾರೆ. ಒಂದು ಈ ಪೋಸ್ಟ್ದಾಗಿದ್ದೇನು ಮಾಡೋದು ಅಂತೇಳಿ ಪತ್ರ ಬರೆದ ನಾನು ರಾಜೀನಾಮೆ ಇದೆ ತಿಳ್ಕೊಂಬಿಟ್ರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು. ಆಲ್ರೆಡಿ ಸಿದ್ದರಾಮಯ್ಯನ ಮೈಸೂರಲ್ಲಿ ಹೇಳಿದ್ದಾರೆ, ಇಲ್ಲ ಪತ್ರ ನೋಡಿಲ್ಲ, ಇನ್ನೂ ಹೋಗಿ ನೋಡಿ ವಿಚಾರ ಮಾಡ್ತೀನಿ, ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋಂಥ ಮಾತು. ಯಾಕಂದ್ರೆ ಅವ್ರಿಗೂ ಅಷ್ಟೇ ಕಷ್ಟ ಅದು. ಜೊತೆಗಾರರು, ಒಂದು ಸಿದ್ಧಾಂತ ನಂಬಿಕೊಳ್ಳುವಂಥವ್ರು, ರಾಜಕೀಯವನ್ನು ಒಂದು ಪವಿತ್ರ ಒಂದು ಅಂಗಪ್ಪ ಅಂತ ನೋಡೋದು ಬಂದಂಥವ್ರು, ಅಂಥವ್ರು ಬಿಟ್ಟು ಹೋಗೋದು ಹೇಗಪ್ಪ ಅನ್ನೋದು ಒಂದು ಎಲ್ಲ ಮೂಲೆಯಲ್ಲಿ ಕಾಡ್ತಾ ಇರ್ತದೆ, ಬೈಟ್ ಆಗ್ತಾ ಇರ್ತದೆ. ಆ ಕಾರಣಕ್ಕೆ ಅವರು ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ಆದರೆ ಈ ವ್ಯವಸ್ಥೆಯಲ್ಲಿ ಏನು ಮಾತಾಡ್ಲಿಕ್ಕೆ ಸಾಧ್ಯತೆ, ಏನು ಮಾಡಲಿಕ್ಕೆ ಸಾಧ್ಯದ ಅಂತೇಳಿ. ಯಾಕಂದರೆ ಕಾಂಗ್ರೆಸ್ ಸಹಿತ ಹಲವು ವಿಷಯಗಳಲ್ಲಿ ಮೊದಲಿನ ತನ್ನ ಕಾಂಗ್ರೆಸ್ಸಿನ ಗುಣಗಳನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸೋದು. ಹೀಗಾಗಿ ಏನು ಮಾಡಬೇಕು, ಏನಿಲ್ಲ, ಯಾವ ರೀತಿಯಾಗಿ ಒಪ್ಪಿಸ್ಬೇಕು ಇವ್ರನ್ನ ನಮ್ಮ ಈ BR ಪಾಟೀಲ್ ಅನ್ನುವಂಥದ್ದು. ಮತ್ತು ಇಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಗಣತಿ ಹೇಳಿಬಿಟ್ಟಿದ್ದಾರೆ ಅವರು. ಏನಪ್ಪ ಅಂದ್ರೆ, ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರನಾಗಿದ್ದರೂ ನನ್ನ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುತ್ತಿಲ್ಲ. ಯಾಕಂದ್ರೆ ಹೇಳಿದಂಗೆ ನಿಮಗೆ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ನನಗೇನು ಮನ್ನಣೆ ಇಲ್ಲ ಅಲ್ರಿ, ನಾನು ಹೇಳಿದ್ದು ಏನೂ ಕೇಳೋದು ಇಲ್ಲ, ಮತ್ತು ನಾನು ಅಲ್ಲಿದ್ದು ಏನು ಮಾಡೋದು. ಹೀಗಾಗಿ ಈ ಹುದ್ದೆಯಿಂದ ದೂರ ಉಳಿಯುವುದೇ ಉತ್ತಮ ಎಂದು ರಾಜೀನಾಮೆ ಕೊಟ್ಟಿದ್ದೇನೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಈ ನೆಲೆಯಲ್ಲೇ ಮತ್ತೆ ಮರಳಿ ಬರ್ತಾರೆ BR ಪಾಟೀಲ್ ಈ ಒಂದು ಕಾಂಗ್ರೆಸ್ಸಿನ ಆಡಳಿತ ಸರ್ಕಾರದಲ್ಲಿ ಅಂತೇಳಿ. ಯಾಕಪ್ಪ ಅಂತಂದ್ರೆ ಹೀಗಾಗಿ ವಿಶೇಷವಾಗಿ BR ಪಾಟೀಲ್ರಿಗೆ ಒಂದು ನಿರಾಸೆ ಆಗ್ಯದ. ಅದಕ್ಕೆ ಸುಮ್ಮನೆ ಅವ್ರ ಜೊತೆಗೆ ಇರೋಗಿಂತಲೂ ಹೊರಗೆ ಹೋಗಿಬಿಡೋದು ಭಾಳ ಉತ್ತಮ ಅಂತೇಳಿ ಡಿಸಿಷನ್ಗೆ ಬಂದಂಗೆ ಕಾಣ್ತದೆ. ಬಟ್ ಇದು 2 ದಿವಸ ನಡಿಬೋದು ಅಂತೇಳಿ. ಈಗಾಗಲೇ ನಿಮಗೆ ಹೇಳಿದಂಗೆ ಇದು ಮೋಸ್ಟ್ಲಿ ಸಿದ್ದರಾಮಯ್ಯನವ್ರು ಬಂದವ್ರನ್ನ ಕನ್ವಿನ್ಸ್ ಮಾಡಲೂಬೋದು. ಬಟ್ ಈ BR ಪಾಟೀಲರ ಕನಸಿನಂತೆ ರಾಜಕೀಯ ಇವತ್ತು